ಸರ್, ಇನ್ನು ರಕ್ತ ಕಾಶ್ಮೀರ ಸಿನಿಮಾ ಅದೆಷ್ಟೋ ಜನರ ಕನಸನ್ನ ನನಸು ಮಾಡುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ 15 ಹೀರೋಗಳು ಒಂದೇ ಸ್ಟೇಜ್ ಮೇಲೆ, ಒಂದೇ ವೇದಿಕೆಯಲ್ಲಿ ಡ್ಯಾನ್ಸ್ ಮಾಡೋದು ಅಂತ ಅಂದ್ರೆ ಅದು ಈಸಿನೇ ಅಲ್ಲ. ಈಗಂತೂ ಅದು ಸಾಧ್ಯನೇ ಇಲ್ಲ. ಅಂತ ಒಂದು ಸಾಧನೆಯನ್ನ ನೀವು ಮಾಡಿರುವಂಥದ್ದು ನಾವಂತೂ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀವಿ ಸರ್. ನೀವೊಂದು ಝಲಕ್ ತೋರಿಸಿದ್ರಿ. ಅವಾಗ ನಾನು ನಿಜವಾಗ್ಲೂ ಇದು ಎಐಯಲ್ಲಿ ಮಾಡಿದ್ರಾ? ಅದರ್ವೈಸ್ ಇದು ನಿಜಾನಾ? ಅದೇ ಸುಮ್ಮನೆ ಯಾವುದೋ ಕ್ಲಿಪ್ ತಗೊಂಡು ಹಾಕ್ಬಿಟ್ಟಿದಾರೆ ರಾಜೇಂದ್ರ ಸಿಂಗ್ ಬಾಬು ಸರ್ ಅಂತ ಅನ್ನಿಸ್ಬಿಡ್ತು. ಯಾಕಂದ್ರೆ ನಿಜವಾಗ್ಲೂ ಶಾಕಿಂಗ್ ಸರ್ ಅದು. ನಿಜವಾಗ್ಲೂ ಸೇರಿದಾರಾ ಇವರೆಲ್ಲ ಒಟ್ಟಿಗೆ ಅಂತ ಹೇಳ್ಬಿಟ್ಟು. ಸೊ ಅಂಥದ್ದೊಂದು ಒಂದು ಸಾಧನೆಯನ್ನ ಮಾಡಿದ್ದೀರಿ. ಅದ್ರ ಬಗ್ಗೆ ಹೇಳೋದಾದ್ರೆ? ನೋಡಿ, ನನ್ನ ಒಂದು ಕಲ್ಪನೆ ಇತ್ತು, ಇಷ್ಟು ಜನ ಸೇರಿಸ್ಬಿಟ್ಟು ಒಂದು ಹಾಡು ತೆಗಿಬೇಕು, ಅದು ಮಕ್ಕಳಿಗೆ ಒಂದು ಸಂದೇಶ ಕೊಡಕ್ಕೆ ಬೇಕಾಗಿತ್ತು. ಎಲ್ಲೆಲ್ಲೋ ಸಂದೇಶ ಕೊಟ್ಟರೆ ಯಾರೋ ಈ ಪಾಲಿಟಿಷಿಯನ್ ಸಂದೇಶ ಎಲ್ಲ ಇವತ್ತಿನ ಕೇಳೋಕ್ಕೆ ಆಗಲ್ಲ. ಈ ಪಾಲಿಟಿಷಿಯನ್ಸ್ ಎಲ್ಲ ಏನು ಅಂತ ಗೊತ್ತಲ್ಲ ನಿಮಗೆ, ಅವ್ರದ್ದು ಮಾತುಗಳಿಗೆಲ್ಲೂ ಬೆಲೆನೇ ಇಲ್ವಲ್ಲ. ನಾನು ಈ ಫ್ಯಾನ್ಸು ಅವರೆಲ್ಲ ಅವರವರ ಫ್ಯಾನ್ಗಳು, ಆ ಆ್ಯಕ್ಟ್ರುಗಳ ಫ್ಯಾನ್ಗಳು ಅವ್ರು ಏನು ಹೇಳಿದ್ರು, ಈಗ ಒಂದು ಹುಟ್ಟದಬ್ಬ ಆಗಿರ್ಬೋದು, ಈಗ ದರ್ಶನ್ ಒಂದು ಹೇಳಿದ ತಕ್ಷಣ ಎಲ್ಲ ದವಸ ಧಾನ್ಯಗಳನ್ನ ತೊಗೊಂಡೋಗಿ ಎಲ್ಲ ಕಡೆ ಕೊಟ್ಟರು, ಆ ಥರ ಮಾಡ್ತಾರಲ್ಲ. ಸೊ ಯಾತಕ್ಕೆ ಒಂದು ಮಕ್ಕಳಿಗೆ ಧೈರ್ಯ ಅಂದ್ರೇನು, ಸಾಹಸ ಅಂದ್ರೇನು, ಮಾತಂದ್ರೇನು, ಇದನ್ನು ಇವ್ರ ಕೈಲಿ ಹೇಳಿಸ್ಬೇಕು ಅಂದಾಗ ನಿಜವಾಗ್ಲೂ ನನ್ನ ಕಲ್ಪನೆಗೆ 14 ಜನ ಜೊತೆ ಸೇರಿ ಅವರು ಬಂದ್ರಲ್ಲ, ಅವ್ರಿಗೆ ಹ್ಯಾಟ್ಸ್ ಆಫ್. ನನ್ನ ಸೆಕೆಂಡ್ರಿ. ಯಾಕೆಂದರೆ ನಾನು ಏನೋ ಕಲ್ಪನೆ ಮಾಡ್ಬೋದು, ಹಿಮಾಲಯ ಬೆಟ್ಟನ ಬೆಂಗಳೂರಿಗೆ ತಂದುಬಿಡ್ಬೋದು ಅಂತ. ಬಟ್ ಆ ಹಿಮಾಲಯ ಬೆಟ್ಟ ಬರಬೇಕಲ್ಲ ಇಲ್ಲಿಗೆ. ಹಾಗೆ ಹಿಮಾಲಯ ಬೆಟ್ಟ ಬೇಕಾದ್ರೆ ತಗೊಂಡ್ ಬರ್ಬೋದು ಬೆಂಗಳೂರಿಗೆ. ಇಲ್ಲಿ ಕನ್ನಡ ಹೀರೋಗಳನ್ನ ಒಟ್ಟಾಗಿ ಸೇರಿಸಿ ಒಂದು ಹಾಡು ಮಾಡೋದಿದೆಯಲ್ಲ, ಅದು ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ನನಗೆ ಅದರಿಂದ ಒಂದೇನಿತ್ತು ಅಂದರೆ, ನಾವು ಇರೋ ವೈಮನಸ್ಸುಗಳನ್ನೆಲ್ಲ ಮರೆತು ನಾವೆಲ್ಲ, ಅದಕ್ಕೆ ನಾನು ಹೇಳಿದೆ ಕನ್ನಡ ತಾಯಿ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತ ವೆಂಕಟೇಶ್ ಹಾಡಿದ್ದಾರೆ. ನಾವು ಸೇರಬೇಕು, ಮಾಡಬೇಕು, ದೊಡ್ಡ ದೊಡ್ಡ ಪಿಕ್ಚರ್ಗಳು ಮಾಡಬೇಕು. ಸೊ ಇವಾಗ ಹೀರೋ ಆ್ಯಕ್ಟ್ರುಗಳೇ 4 ಜನ ಸೇರ್ಕೊಂಡು ಪಿಕ್ಚರ್ ಮಾಡಿದ್ರೆ ಆ ಥರದ ಪಿಕ್ಚರು ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಆಗಿದೆ. ನೋಡಿ, MGR ಶಿವಾಜಿ ಗಣೇಶನ್ ಸೇರಿದ್ದಾರೆ, ದಿಲೀಪ್ ಕುಮಾರ್ ಅಮಿತಾಬ್ ಬಚ್ಚನ್ ಸೇರಿದ್ದಾರೆ, NT ರಾಮರಾವ್ ನಾಗೇಶ್ವರ ರಾವ್ ಸೇರಿದ್ದಾರೆ. ನಮ್ಮಲ್ಲಿ ಯಾತಕ್ಕೆ ಅದು ಅಂದರೆ ಏನು, ಕೊನೆಗೆ ಏನು ಹೇಳ್ಬಿಡ್ತಾರೆ, ಕತೆ ಸಿಕ್ಕಲ್ಲ, ಡೈರೆಕ್ಟ್ರು ಸರಿ ಇಲ್ಲ. ನಾನು ಕತೆ ಸಿಕ್ಕಲ್ಲ ಅಂತ ಹೇಳೋದು ಒಪ್ಪಲ್ಲ, ಡೈರೆಕ್ಟ್ರು ಸರಿ ಇಲ್ಲ ಅಂದರೆ ಡೈರೆಕ್ಟ್ರಿಗೆ ಆಪರ್ಚುನಿಟಿನೇ ಕೊಡದಿದ್ರೆ ಹೇಗೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾನೊಂದು ಟ್ರಯಲ್ನಲ್ಲಿ ಇದು ಮಾಡಿದಾಗ ಎಲ್ಲರೂ ಅಷ್ಟು ಖುಷಿಯಾಗಿದ್ರು. ನಾನು 6ನೇ ದಿವಸ ಪ್ಯಾಕ್ ಆಗೋಯ್ತಾ ಸರ್ ಅಂತಿದ್ರು. ಇನ್ನೂ ಒಂದು ದಿವಸ ಬೇಕಾದ್ರೆ ಇಡ್ತೀವಿ ತೆಗೀರಿ ಅಂತ. ಅಂದರೆ ಅದರಲ್ಲಿ ಎರಡೂ ಇತ್ತು. ಒಂದು ಡೈರೆಕ್ಟ್ರು, ಒಂದು ಆ್ಯಕ್ಟ್ರಿಗೆ ಒಂದು ಬಾಂಧವ್ಯ ಭಾಳ ಇಂಪಾರ್ಟೆಂಟ್. ಆ ರಿಲೇಷನ್ಶಿಪ್ ಇಲ್ಲದೆ ಬಿಟ್ರೆ ಈ ಥರ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ.